ಹೆಲೋ ಗೆಳೆಯರೇ, ಇವತ್ತು ನಾನು ಸಿಟಿಯಲ್ಲಿ ವಾಸಿಸುವ ಆರ್ಯನ್ ಹಾಗೂ ಪರ್ವತಗಳ ನಡುವೆ ಬೆಳೆದಂತಹ ಮೀರಾಳ ನಡುವಿನ ಪ್ರೇಮ ಕಥೆಯನ್ನು ಹೇಳಲು ಇಚ್ಛಿಸುತ್ತೇನೆ. ಮುಂಬೈನ ಗದ್ದಲ ಮತ್ತು ವೇಗ ಆರ್ಯನ್ಗೆ ದಿನನಿತ್ಯ ಚಾಲನೆ ನೀಡುತ್ತಿತ್ತು. ಆತ ನಗರದ ಯಶಸ್ವಿ ವಾಸ್ತುಶಿಲ್ಪಿ. ಗಾಜು ಮತ್ತು ಕಾಂಕ್ರೀಟ್ನಿಂದ ಗಗನಚುಂಬಿ ಕಟ್ಟಡಗಳನ್ನು ವಿನ್ಯಾಸ ಮಾಡುವುದರಲ್ಲೇ ಅವನಿಗೆ ಖುಷಿಯಿತ್ತು. ಆದರೆ ವಿಪರೀತ ಕೆಲಸದ ಒತ್ತಡ ಅವನನ್ನು ಮಾನಸಿಕವಾಗಿ ಹೈರಾಣಾಗಿಸಿತ್ತು. ಸ್ವಲ್ಪ ದಿನ ಎಲ್ಲದರಿಂದಲೂ ದೂರವಿರಲು ಸೂಚನೆ ಸಿಕ್ಕಾಗ ಆರ್ಯನ್ ಉತ್ತರಾಖಂಡದ ಹಿಮಾಲಯದ ತಪ್ಪಲಿನಲ್ಲಿರುವ ಮುನ್ಸಿಯಾರಿ ಎಂಬ ಸುಂದರ ಹಳ್ಳಿಗೆ ಬಂದು ಇಳಿದ. ಅಲ್ಲಿ ನಿಶ್ಶಬ್ದ, ಹಿಮಚ್ಛಾದಿತ ಪಂಚಚೋಲಿ ಪರ್ವತಗಳು ಮತ್ತು ಇಂಟರ್ನೆಟ್ ಇಲ್ಲದ ಜೀವನ ಅವನಿಗೆ ಸಂಪೂರ್ಣ ಹೊಸದಾಗಿತ್ತು. ಮೊದಲ ದಿನ ಬೆಳಿಗ್ಗೆ ಒಂದು ಕಪ್ ಕಾಫಿ ಹುಡುಕಿಕೊಂಡ ಹೊರಟ ಆರ್ಯನ್ ಬಣ್ಣ ಬಣ್ಣದ ದಾರಗಳಿದ್ದ ಒಂದು ಕೈಮಗ್ಗದ ಕೇಂದ್ರಕ್ಕೆ ಬಂದು ನಿಂತ. ಅಲ್ಲಿ ಗುಂಪಿನ ನಡುವೆ ಮೀರಾ ಇದ್ದಳು. ಅವಳ ಕೈಗಳು ಅತ್ಯಂತ ವೇಗವಾಗಿ ಮತ್ತು ಕಲಾತ್ಮಕವಾಗಿ ಮಗ್ಗದ ಮೇಲೆ ಚಲಿಸುತ್ತಿದ್ದವು. ಆಕೆಯ ಮುಖದಲ್ಲಿ ಪರ್ವತದಂತಹ ಪ್ರಶಾಂತತೆ ಇತ್ತು. ಅವಳ ಕೈಗಳಿಗೆ ನೈಸರ್ಗಿಕ ಬಣ್ಣಗಳು ಅಂಟಿಕೊಂಡಿದ್ದವು. ನಿಯಾನ್ ಬಣ್ಣದ ಟ್ರೆಕ್ಕಿಂಗ್ ಬಟ್ಟೆ ತೊಟ್ಟು ದಿಕ್ಕು ತೋಚದಂತೆ ನಿಂತಿದ್ದ ಆರ್ಯನನ್ನು ನೋಡಿ ಅವಳು ಮುಗುಳ್ನಕ್ಕಳು. ದಾರಿ ತಪ್ಪಿದ್ದೀರಾ ಸಿಟಿ ಬಾಯ್ ಎಂದು ಸ್ಪಷ್ಟವಾದ ಆದರೆ ಗುಡ್ಡಗಾಡಿನ ಶೈಲಿಯ ಇಂಗ್ಲಿಷ್ನಲ್ಲಿ ಕೇಳಿದಳು. ಇಲ್ಲ, ಕೇವಲ ಕಾಫಿ ಹುಡುಕುತ್ತಿದ್ದೆ, ಆರ್ಯನ್ ತಡಬಡಾಯಿಸಿದ. ಅಲ್ಲಿಂದ ಅವರ ಒಡನಾಟ ಶುರು ಆಯಿತು. ಗೋಪಾಲ್ನ ಅಂಗಡಿಯ ಕಾಫಿ ಅಷ್ಟೇನೂ ಚೆನ್ನಾಗಿರಲಿಲ್ಲ, ಆದರೆ ಮೀರಾಳ ಮಗ್ಗದ ಕೇಂದ್ರ ಆರ್ಯನ್ನ ನೆಚ್ಚಿನ ಜಾಗವಾಯಿತು. ಮುಂದಿನ 2 ವಾರಗಳಲ್ಲಿ ತನ್ನ ಲ್ಯಾಪ್ಟಾಪ್ ಬಿಟ್ಟು ಮೀರಾಳ ಬಳಿ ಉಣ್ಣೆಯ ದಾರ ನೇಯುವುದನ್ನು ಕಲಿಯಲು ಶುರು ಮಾಡಿದ. ಅವರ ಮಾತುಕತೆಗಳು 2 ಭಿನ್ನ ಪ್ರಪಂಚಗಳ ಸೇತುವೆಯಾಗಿತ್ತು. ಒಮ್ಮೆ ಆರ್ಯನ್ ತನ್ನ ಫೋನ್ನಲ್ಲಿ ತಾನು ವಿನ್ಯಾಸ ಮಾಡಿದ ಹೊಸ ಬಹುಮಹಡಿ ಕಟ್ಟಡಗಳ ಚಿತ್ರವನ್ನು ತೋರಿಸಿದ. ಮೀರಾ ಹುಬ್ಬೇರಿಸಿ, ಇದು ಭೂತಗಳನ್ನು ಕೂಡಿ ಹಾಕುವ ಪಂಜರದಂತಿದೆ. ಇಲ್ಲಿ ಸೂರ್ಯನ ಬೆಳಕು ನರ್ತಿಸಲು ಜಾಗವೆಲ್ಲಿದೆ ಎಂದು ಕೇಳಿದಳು. ಆ ಮಾತು ಆರ್ಯನ್ನ ಮನಸ್ಸಿನಲ್ಲಿ ಆಳವಾಗಿ ದಾಟಿತು. ಒಂದು ರಾತ್ರಿ ಭಾರೀ ಮಳೆ ಮತ್ತು ಗುಡುಗಿನಿಂದಾಗಿ ಹಳ್ಳಿಯಲ್ಲಿ ವಿದ್ಯುತ್ ಕಡಿತಗೊಂಡಿತ್ತು. ಕತ್ತಲಲ್ಲಿ ಕಂಗಾಲಾದ ಆರ್ಯನ್ನ ಬಳಿ ಮೀರಾ 2 ಎಣ್ಣೆ ದೀಪಗಳನ್ನು ಹಿಡಿದುಕೊಂಡು ಬಂದಳು. ದೀಪದ ಮಂದ ಬೆಳಕಿನಲ್ಲಿ ಅವಳ ಮುಖ ಇನ್ನಷ್ಟು ಸುಂದರವಾಗಿ ಕಾಣುತ್ತಿತ್ತು. ಪರ್ವತಗಳು ನಾವು ನಿಧಾನವಾಗಿರಬೇಕೆಂದು ಬಯಸುತ್ತವೆ ಆರ್ಯನ್, ಪ್ರಕೃತಿಯನ್ನು ಆಲಿಸುವುದನ್ನು ಕಲಿ ಎಂದಳು. ಆ ರಾತ್ರಿ ದೀಪದ ಬೆಳಕಿನಲ್ಲಿ ಅವರಿಬ್ಬರ ನಡುವೆ ಬೆಳೆದ ಆಪ್ತತೆ ಆರ್ಯನ್ಗೆ ನಗರದ ಗದ್ದಲಕ್ಕಿಂತ ಮೀರಾಳ ಮೌನವೇ ಹೆಚ್ಚು ಇಷ್ಟವಾಗುವಂತೆ ಮಾಡಿತು. ಆದರೆ ಆರ್ಯನ್ನ ರಜೆ ಮುಗಿಯಿತು. ಆರ್ಯನ್ ಮುಂಬೈಗೆ ಮರಳಲೇಬೇಕಿತ್ತು. ಮುಂಬೈಗೆ ವಾಪಸ್ಸಾದ ಆರ್ಯನ್ಗೆ ತನ್ನದೇ ನಗರ ಉಸಿರುಗಟ್ಟಿಸುವಂತೆ ಅನ್ನಿಸಿತು. ತನ್ನ ಕಂಪನಿಯ ಮೀಟಿಂಗ್ನಲ್ಲಿ ಹೊಸ ಐಷಾರಾಮಿ ಕಟ್ಟಡದ ಬಗ್ಗೆ ವಿವರಿಸುತ್ತಿದ್ದಾಗ ಅವನಿಗೆ ಮೀರಾಳ ಮಾತು ನೆನಪಾಯಿತು. ಆತ ತನ್ನ ಪ್ರೆಸೆಂಟೇಷನ್ ನಿಲ್ಲಿಸಿ ಸಹೋದ್ಯೋಗಿಗಳನ್ನು ನೋಡಿದ. ನಾವು ಮನುಷ್ಯರಿಗಾಗಿ ಕಟ್ಟಡ ಕಟ್ಟುತ್ತಿಲ್ಲ, ಇತರರನ್ನು ಮೆಚ್ಚಿಸಲು ಕಟ್ಟುತ್ತಿದ್ದೇವೆ, ಇದರಲ್ಲಿ ಜೀವವೇ ಇಲ್ಲ ಎಂದು ಹೇಳಿದ. ಆರ್ಯನ್ ಅಂದೇ ತನ್ನ ಕೆಲಸಕ್ಕೆ ರಾಜೀನಾಮೆ ನೀಡಿದ. ಮುಂದಿನ ಕೆಲವು ತಿಂಗಳು ಆರ್ಯನ್ ಹಗಲಿರುಳು ಕೆಲಸ ಮಾಡಿದ. ಆದರೆ ಈ ಬಾರಿ ಗಾಜು ಮತ್ತು ಕಾಂಕ್ರೀಟ್ನಿಂದಲ್ಲ, ಬದಲಾಗಿ ಪರಿಸರ ಸ್ನೇಹಿ, ಪರ್ವತದ ಜನರಿಗೆ ಒಗ್ಗುವ, ಸೂರ್ಯನ ಬೆಳಕು ಧಾರಾಳವಾಗಿ ಬರುವಂತಹ ಸುಂದರ ಮನೆಗಳ ವಿನ್ಯಾಸಗಳನ್ನು ಸಿದ್ಧಪಡಿಸಿದ. ಯಾರಿಗೂ ಹೇಳದೆ ಮತ್ತೆ ಮುನ್ಸಿಯಾರಿಗೆ ಹೊರಟ. ಅದು ಸೂರ್ಯಾಸ್ತದ ಸಮಯ. ಪರ್ವತಗಳು ಚಿನ್ನದ ಬಣ್ಣಕ್ಕೆ ತಿರುಗಿದ್ದವು. ಮೀರಾ ಮಗ್ಗದ ಬಳಿ ಒಬ್ಬಳೇ ಕುಳಿತು ನೇಯುತ್ತಿದ್ದಳು. ಬಾಗಿಲಲ್ಲಿ ನಿಂತ ಆರ್ಯನ್ನನ್ನು ನೋಡಿ ಅವಳಿಗೆ ಆಶ್ಚರ್ಯ ಆಯಿತು. ಮತ್ತೆ ದಾರಿ ತಪ್ಪಿದ್ದೀರಾ ಸಿಟಿ ಬಾಯ್ ಎಂದು ನಡುಗುವ ದನಿಯಲ್ಲಿ ಕೇಳಿದಳು. ಇಲ್ಲ ಎಂದ ಆರ್ಯನ್ ತನ್ನ ಹೊಸ ಪರಿಸರ ಸ್ನೇಹಿ ವಿನ್ಯಾಸಗಳಿದ್ದ ಬ್ಯಾಗ್ ಕೆಳಗಿಟ್ಟು ಅವಳ ಬಳಿ ಬಂದ. ನಾನು ದಾರಿ ತಪ್ಪಿದ್ದೆ, ಆದರೆ ಈಗ ಆಲಿಸುವುದನ್ನು ಕಲಿತಿದ್ದೇನೆ. ಅವಳ ದಾರದಿಂದ ಬಣ್ಣಗಟ್ಟಿದ ಬೆರಳುಗಳನ್ನು ಹಿಡಿದು ಹೇಳಿದ. ನನಗೆ ಆಕಾಶವನ್ನು ಮುಟ್ಟುವ ಗಾಜಿನ ಕಟ್ಟಡಗಳನ್ನು ಕಟ್ಟುವ ಆಸೆ ಇಲ್ಲ ಮೀರಾ. ನನಗೆ ನಿನ್ನೊಂದಿಗೆ ಇಲ್ಲಿ ನನ್ನ ಬೇರುಗಳನ್ನು ಬಿಡಬೇಕಿದೆ. ಮೀರಾಳ ಮುಖದಲ್ಲಿ ಮೂಡಿದ ನಗು ಅಂದಿನ ಸೂರ್ಯಾಸ್ತಕ್ಕಿಂತಲೂ ಸುಂದರವಾಗಿತ್ತು. ಇಬ್ಬರ ಭಿನ್ನ ಪ್ರಪಂಚಗಳು ಪ್ರೀತಿಯ ದಾರದಿಂದ ಶಾಶ್ವತವಾಗಿ ಒಂದಾಗಿದ್ದವು. ಹೀಗೆ ಅವರಿಬ್ಬರ ಪ್ರೀತಿ ಗೆಲುವನ್ನು ಸಾಧಿಸಿತು. ಗೆಳೆಯರೇ, ಈ ಕಥೆಯು ನಿಮಗೆ ಇಷ್ಟವಾಗಿದ್ದರೆ ಲೈಕ್ ಮತ್ತು ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಶೇರ್ ಮಾಡಲು ಮರೆಯದಿರಿ.